Hello guys, welcome back to my channel. ಇವತ್ತಿನ ರೆಸಿಪಿ ಕ್ಯಾರಮಲ್ ಬ್ರೆಡ್ ಪುಡಿಂಗ್. ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ನೀವು ಇದು ಪರ್ಫೆಕ್ಟ್ ಆದ ಕ್ಯಾರಮಲ್ ಪುಡಿಂಗ್ನ ಮನೆಯಲ್ಲೇ ರೆಡಿ ಮಾಡ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ಫಸ್ಟಿಗೆ ಒಂದು ಪ್ಯಾನಿಗೆ ಇಲ್ಲಿ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಮೆಲ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ನೋಡಿ, ಇವಾಗ ಸಕ್ಕರೆ ಮೆಲ್ಟ್ ಆಗ್ತಿದೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಲೋ ಫ್ಲೇಮಲ್ಲೇ. ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬೇಡಿ, ಅದು ಕಹಿ ಆಗಿಬಿಡುತ್ತೆ. ನಮಗೆ ಲೈಟ್ ಆರೆಂಜ್ ಕಲರ್ ಬಂದರೆ ಸಾಕು, ನಮ್ಮ ಕ್ಯಾರಮಲ್ ರೆಡಿ ಆಗಿದೆ ಅಂತ. ನೋಡಿ, ಇವಾಗ ಕ್ಯಾರಮಲ್ ನಮ್ಮದು ರೆಡಿ ಆಗಿದೆ. ಇದನ್ನು ಒಂದು ಕೇಕ್ ಟಿನ್ಗೆ ಹಾಕಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಥವಾ ನೀವು ಯಾವುದು ಬೌಲಲ್ಲಿ ಪುಡಿಂಗ್ ಮಾಡ್ತಿದ್ದೀರಾ ಆ ಬೌಲಿಗೆ ಹಾಕಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಸೈಡಿಗೆ ಇಡಿ. ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಒಂದು 4 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದಕ್ಕೆ 2.5 ಕಪ್ಪಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ. ನಾವು ನಾರ್ಮಲ್ ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ಕಪ್ಪು, ಅದರಲ್ಲಿ 2.5 ಕಪ್ಪಷ್ಟು ಮಿಲ್ಕ್ ಹಾಕ್ತಿದ್ದೀನಿ 4 ಬ್ರೆಡ್ ಸ್ಲೈಸಸ್ಗೆ. ಇದನ್ನು ಕೂಡ ಹಾಕಿ ಒಂದು 5 ಮಿನಿಟ್ಸ್ ಇದನ್ನು ಕೂಡ ಸೈಡಿಗಿಡಿ. ನೆಕ್ಸ್ಟ್ ಒಂದು ಜಾರ್ ತಗೊಳ್ಳಿ. ಒಂದು ಜಾರಲ್ಲಿ 3 ಎಗ್ಸನ್ನು ಹಾಕಿದ್ದೀನಿ. 4 ಬ್ರೆಡ್ ಸ್ಲೈಸಸ್ ಮತ್ತು 3 ಎಗ್ಸ್. ಇವಾಗ ಜಾರಿಗೆ 3 ಎಗ್ಸ್ ಹಾಕಿದ್ದೀನಿ. ಮತ್ತು ಅರ್ಧ ಕಪ್ಪಿಂದ ಸ್ವಲ್ಪ ಜಾಸ್ತಿ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಮತ್ತು 1 ಏಲಕ್ಕಿ ಆ್ಯಡ್ ಮಾಡಿದ್ದೀನಿ. ನನ್ನ ಹತ್ರ ವೆನಿಲಾ ಎಸೆನ್ಸ್ ಇರಲಿಲ್ಲ, ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ನೀವು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ. ಎಗ್ ಸ್ಮೆಲ್ ಇರಲ್ಲ ಅಷ್ಟೇ, ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಅದನ್ನು ಒಂದು ಬೌಲಿಗೆ ತೆಕ್ಕೊಳ್ಳಿ ಎಗ್ ಮಿಕ್ಸ್ಚರ್ನ. ನೆಕ್ಸ್ಟ್ ಅದೇ ಜಾರಿಗೆ ಬ್ರೆಡ್ಡು ಮತ್ತು ಮಿಲ್ಕ್ ಹಾಕಿದ್ವಲ್ಲ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬ್ಲೆಂಡ್ ಆಗಿರಲಿಲ್ಲ, ನಾನು ಇನ್ನೊಂದು ಸತಿ ಇದನ್ನು ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಎರಡನ್ನೂ ಒಂದು ಬೌಲಿಗೆ ಹಾಕ್ಕೊಂಡು ಈ ಥರ ಜಡಿ ಮಾಡ್ಕೊಳ್ಳಿ. ಎಗ್ ಮಿಕ್ಸ್ಚರ್ ಮತ್ತು ಆ ಬ್ರೆಡ್ಡು ಮತ್ತು ಮಿಲ್ಕ್ ಮಿಕ್ಸ್ಚರ್ ಎರಡನ್ನೂ ಈ ಥರ ಮಾಡಿಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈ ಮಿಕ್ಸ್ಚರ್ನ ಆ ಕೇಕ್ ಟಿನ್ಗೆ ಹಾಕಿ, ಅದ್ರ ಮೇಲೆ ನಾವು ಕ್ಯಾರಮಲ್ ಹಾಕಿದ್ವಲ್ಲ ಅದ್ರ ಮೇಲೆ ಈ ಮಿಕ್ಸ್ಚರ್ನ ಹಾಕಿ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನೀರು ಬಿಸಿ, ಕೆಳಗಡೆ ನೀರಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಈ ಕೇಕ್ ಟಿನ್ನ ಅದ್ರ ಮೇಲೆ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 25 ಮಿನಿಟ್ಸ್ ಹಾಗೆ ಬಿಡಿ. ಇವಾಗ ಒಂದು ಸ್ಪೂನ್ ಹಾಕಿ ನೋಡಿ, ಒಂದು 25 ಮಿನಿಟ್ಸ್ ಆದಮೇಲೆ ಏನು ಅಂಟ್ಕೋತಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ನೋಡಿ, ಇವಾಗ ಅದನ್ನು ಒಂದು 20 ಅಥವಾ 10 ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿ ಇಡಿ ಕೂಲ್ ಆಗೋಕ್ಕೆ, ಸೆಟ್ ಆಗೋಕ್ಕೆ. ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ಯಾರಮಲ್ ಪುಡಿಂಗ್ ಬಂದಿದೆ ಅಂತ. ಇದು ಮೇಲ್ಗಡೆ ಇದು ಏಲಕ್ಕಿ ಇರುತ್ತಲ್ಲ ಅದ್ರದ್ದು ಬೀಜ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಅದೇ ಹಾಕಿ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ, ಎಗ್ ಸ್ಮೆಲ್ ಬಂದುಬಿಡುತ್ತೆ. ಇಲ್ಲಾಂದರೆ ಏಲಕ್ಕಿನ ನೀವು ಸಕ್ಕರೆ ಜೊತೆ ಬ್ಲೆಂಡ್ ಮಾಡ್ಕೊಂಡಿರಿ. ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ, ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು ಪರ್ಫೆಕ್ಟ್ ಆದ ಕ್ಯಾರಮಲ್ ಪುಡಿಂಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.